ನೀವೇನಾದ್ರೂ ಹೊಸ ಹ್ಯಾಬಿಟ್ಸ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀರಾ? ಹೇಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ಅಷ್ಟೇ ಗೊತ್ತಾಗ್ತಿಲ್ಲ. ನಂಗೂ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಹ್ಯಾಬಿಟ್ಸ್ ನ ಹೇಗೆ ಪ್ರಾಕ್ಟೀಸ್ ಮಾಡೋದ್ರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಹ್ಯಾಬಿಟ್ ಅಂತ ಬಂದಾಗ ಗುಡ್ ಮತ್ತೆ ಬ್ಯಾಡ್ ಹ್ಯಾಬಿಟ್ ಅಂತ ಬರುತ್ತೆ. ಗುಡ್ ಹ್ಯಾಬಿಟ್ ಅಂತ ಹೇಳಿದ್ರೆ ಎಜುಕೇಶನ್ ರಿಲೇಟೆಡ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಕರಿಯರ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ಹ್ಯಾಬಿಟ್ಸ್ ಆಗಿರುತ್ತೆ. ಮೊದಲನೇದಾಗಿ ಎಕ್ಸರ್ಸೈಸ್ ಆಗಿರ್ಬೋದು ಅಥವಾ ಹೊಸ ಸ್ಕಿಲ್ ಆಗಿರ್ಬೋದು. ಅದೇ ರೀತಿ ನಮ್ಮ ಗ್ರೋತಿನ ಯಾವ್ದು ಇಂಪ್ರೂವ್ ಮಾಡುತ್ತೆ ಆ ರೀತಿ ಸ್ಕಿಲ್ಸ್ನ ಡೆವಲಪ್ ಮಾಡೋದು ಗುಡ್ ಹ್ಯಾಬಿಟ್ಸ್. ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳಿದ್ರೆ ಸ್ಮೋಕಿಂಗ್, ಡ್ರಿಂಕಿಂಗ್ ನಮ್ಮ ಹೆಲ್ತ್ನೇ ಇಂಜುರಿ ಮಾಡೋದು. ಅಂದ್ರೆ ಗುಡ್ ಹ್ಯಾಬಿಟ್ಸ್ ಮೀನ್ಸ್ ಅಂತ ಹೇಳಿದ್ರೆ ಪಾಸಿಟಿವ್, ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಮೇಲೆ ಬೀಳುತ್ತೆ. ಈ ರೀತಿ ನಾವು ಹೊಸ ಹ್ಯಾಬಿಟ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ 2 minutes ರೂಲ್ ಅಂತ ಒಂದಿದೆ. ಇಲ್ಲಿ ಗೋಲ್ಡನ್ ರೂಲ್ ಏನಂತ ಹೇಳಿದ್ರೆ 2 ನಿಮಿಷದ ರೂಲ್. ನೂಡಲ್ಸ್ ಹೆಂಗೆ 2 ನಿಮಿಷದಲ್ಲಿ ಆಗುತ್ತೆ, ಅದೇ ರೀತಿನೇ ಹೊಸ ಹ್ಯಾಬಿಟ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಒಂದು ಎಕ್ಸರ್ಸೈಸ್ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಅವರ್ಗಟ್ಲೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಬಿಡೋದಲ್ಲ. ಪ್ರತಿದಿನ 2 ನಿಮಿಷ ಅದಕ್ಕೆ ಟೈಮ್ ಕೊಡಬೇಕು. ಹೋಗ್ತಾ 2 ನಿಮಿಷ ಇದ್ದಿದ್ದು 10 ನಿಮಿಷ ಆಗುತ್ತೆ, 10 ನಿಮಿಷ ಇದ್ದಿದ್ದು 20 ನಿಮಿಷ ಆಗುತ್ತೆ. ಕೊನೆಗೆ ನೀವು ಅನ್ಕೊಂಡಿರೋ ರೀತಿನೇ ಅದು ಕೂಡ ಒಂದು ದಿನ ಆ ವರ್ಕೌಟ್ನ ನೀವು ಮಾಡ್ತೀರಾ. ಅದೇ ರೀತಿನೇ ಈ ಗೋಲ್ಡನ್ ರೂಲ್ ವರ್ಕ್ ಆಗೋದು. ಸಿಂಪಲ್ ಆಗಿ ಹೇಳೋದು ಬೇಕು ಅಂತ ಹೇಳಿದ್ರೆ ಇನ್ನೊಂದು ಮಾತಲ್ಲಿ ಆ ದೊಡ್ಡದಾಗಿರೋಂಥದನ್ನ ಸಣ್ಣದಾಗಿ ಭಾಗಗಳಾಗಿ ಮಾಡಿ ಅದನ್ನ ಲಾರ್ಜರ್ ಗೋಲ್ಸ್ನ ಸ್ಮಾಲ್ ಗೋಲ್ಸ್ ಆಗಿ ಅಚೀವ್ ಮಾಡ್ಕೊಂಡು ಕೊನೆಗೆ ನಾವು ಅನ್ಕೊಂಡಿರೋದು ಸಾಧಿಸೋದೆ ಈ ಒಂದು ಗೋಲ್ಡ್ ರೂಲ್. ಸೊ ನನ್ನ PUC ಫ್ರೆಂಡ್ ಗೋಪಾಲು, ಅವನ ಫ್ರೆಂಡ್ಗೆ ಇನ್ನೂ PDC ಕೊಟ್ಟಿಲ್ಲ, ಫಾರ್ಮಸಿ ಮಾಡಿದ್ದ. ಸೊ ಅವನು ರಾಯಚೂರಲ್ಲಿ ಇದ್ದಾನೆ ಇವಾಗ. ಅವನು ಅದರ ಎನ್ಕ್ವೈರಿ ಮಾಡೋದಕ್ಕೆ ಅಂತೇಳಿ ಬ್ಯಾಂಗ್ಳೂರ್ ಬರೋಕ್ಕಾಗಲ್ಲ ಅಂತೇಳಿ ನನಗೆ ಇನ್ಫಾರ್ಮೇಶನ್ ಕೊಟ್ಟ. ಬ್ಯಾಕ್ಲಾಗ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಮೇಲೂ ಕೂಡ PDC ಅಪ್ಲೈ ಮಾಡಿದ್ದಾನೆ. ಇಷ್ಟು ದಿನ ಆದ್ರೂ ಇನ್ನೂ PDC ಬಂದಿಲ್ಲ ಅನ್ನೋ ಕಾರಣಕ್ಕೆ ಒಂದ್ಸತಿ ಹೋಗಿ ಎನ್ಕ್ವೈರಿ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರು. ಇವಾಗ ನಾನು ಕಾಲೇಜ್ ಹತ್ರ ನಿಯರ್ ಆಗಿರೋದ್ರಿಂದ ಆ ಬೋರ್ಡ್ ಹತ್ರ ಹೋಗ್ತಾ ಇದ್ದೀನಿ. ಆ ಬಿಲ್ಡಿಂಗ್ ಅಲ್ಲಿ 3 ಫ್ಲೋರ್ ಇರುತ್ತೆ. ನಮಗ್ ಬೇಕಾದಂತ ಒಂದು ಎನ್ಕ್ವೈರಿ ಮಾಡ್ಬೇಕಾದ್ರೆ 3ನೇ ಫ್ಲೋರ್ಗೆ ಹೋಗ್ಬೇಕು. 3ನೇ ಫ್ಲೋರಿಂದ ರೈಟ್ ಸೈಡ್ ತಗೊಂಡ್ರೆ ಅಂತ ಹೇಳಿದ್ರೆ ಅಲ್ಲೇ ಫಾರ್ಮಸಿ ಅಥಾರಿಟಿ ಬೋರ್ಡ್ ಅಂತಿರುತ್ತೆ. ಅಲ್ಲಿ ಹೋದ್ರೆ ನಿಮಗೆ ಬೇಕಾದ ಇನ್ಫಾರ್ಮೇಶನ್ ಎಲ್ಲ ಅವರು ಕೊಡ್ತಾರೆ. ಈ ವಿಡಿಯೋ ನೋಡ್ತಿರುವಂತಹ ವ್ಯಕ್ತಿಗಳಲ್ಲಿ ಯಾರನ್ನ ಡಿಗ್ರಿನ ಆಗಿರ್ಲಿ ಅಥವಾ ಡಿಪ್ಲೊಮಾನ ಆಗಿರ್ಲಿ ಫಾರ್ಮಸಿಯಲ್ಲಿ ಕಂಪ್ಲೀಟ್ ಮಾಡಿ PDCಗೆ ಅಥವಾ ಮಾಸ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ನೀನು ಮಾಸ್ ಕಾರ್ಡು PDC ಬಂದಿಲ್ಲ ಅಂತ ಹೇಳಿದ್ರೆ ಬೆಂಗಳೂರಲ್ಲಿರೋ ಈ ಒಂದು ಬೋರ್ಡ್ ಹತ್ರ ಬಂದ್ಬಿಟ್ಟು ನೀವು ಎನ್ಕ್ವೈರಿ ಮಾಡ್ಬೋದು. ಬರೋಕ್ಕೂ ಮುಂಚೆ ಕಾಲೇಜ್ ಕಡೆಯಿಂದ PDCಗೆ ಅಪ್ಲೈ ಮಾಡಿದಾರಾ, ಏನಾನ ಅಬ್ಜೆಕ್ಷನ್ ಇದೆಯಾ, NOC ಇದೆಯಾ, ಮತ್ತೆ ರಿಲೇಟೆಡ್ ಡಾಕ್ಯುಮೆಂಟ್ ಯಾವುದು, ಅಥವಾ ಕಾಲೇಜ್ ಕಡೆಯಿಂದ ಲೆಟರು, ಈ ರೀತಿ ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಇರ್ತಾವಲ್ಲ ಆ ರೀತಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಒಂದು ಕಾಪಿ ತಂದ್ರೆ ನಿಮಗೆ ಕೊಡ್ಬೇಕಾಗಿರೋಂಥ PDCನ ಕಾಲೇಜಿಗೆ ಕಳಿಸ್ಕೊಡ್ತಾರೆ.